ದೇವ್ರೆ ನಮ್ಮ ಅಯ್ಯಪ್ಪನ ಪರ್ಸನು ದುಡ್ಡು ಮತ್ತು ಮೊಬೈಲು ಕಳೆದಿರೋದು ಬೇಗ ಸಿಕ್ಬಿಟ್ರೆ ನಿನಗೆ ಪೂಜೆ ಮಾಡಿಸ್ಕೊಂಬತ್ತೀನಪ್ಪ ದೇವ್ರೆ, ನಿನ್ನ ದಯೆಯಿಂದ ಸಿಗಂಗೆ ಮಾಡಪ್ಪ ಪರಮಾತ್ಮ. ಪಾಪ ಅಯ್ಯಪ್ಪ ಪರ್ಸನು ಮೊಬೈಲ್ ಎಲ್ಲ ಕಳೆದಿರೋದ್ರಿಂದನ ಬೇಜಾರಾಗೈತೆ. ನೋಡೋಣ ಮೊಬೈಲ್ ಎಲ್ಲೈತೆ ಅಂತೇಳಿ ಹುಡುಕಿಸ್ತಾರೆ, ಬಿಡಲ್ಲ. ಎಲ್ಲೈತೆ ಏನು ಅಂತ ಟ್ರ್ಯಾಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಫೋನೇನೋ ಆನ್ ಆಗಿ ಐತೆ, ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ. ನನ್ನ ಮಕ್ಳಿಗೆ ಗೊತ್ತಿಲ್ಲದವರು ತಗೊಂಡವ್ರೆ. ಗೊತ್ತಿರೋರಾಗಿದ್ದರೆ ಸಿಮ್ ಎಲ್ಲ ತೆಗೆದು ಜಾಸ್ತಿ ಎಲ್ಲ ಸ್ವಿಚ್ ಆಫ್ ಎಲ್ಲ ಮಾಡಿಬಿಡೋರು. ಬುದ್ಧಿವಂತಿಕೆ ಇರೋರಾಗಿದ್ದರೆ ಸ್ವಿಚ್ ಆಫೂ ಮಾಡಿಲ್ಲ, ಏನಿಲ್ಲ, ರಿಂಗ್ ಆಗ್ತೈತೆ. ಒಟ್ಟಿನಲ್ಲಿ ಫೋನ್ ಎತ್ತುತ್ತಾ ಇಲ್ಲ. ಅದು ಯಾರಂತ ಗೊತ್ತಿಲ್ಲ. ಅದು ಯಾರು ತಗೈತೆ ಅಂತ ಹೆಂಗೆ ಸ್ವಿಚ್ ಆಫ್ ಬೇರೆ ಆಗಿಲ್ವಲ್ಲ, ಹೆಂಗೆ ಹುಡುಕಬೋದು ಅದೆಲ್ಲೈತೆ ಏನು ಎತ್ತ ಅಂತ. ಮಾಲಕ ಸಿಕ್ತಾ ಮೊಬೈಲು? ಇಲ್ಲ ಕಣೆ, ಹೋಗ್ಯದ ನನ್ನ ತಮ್ಮ. ಇವಾಗೆಲ್ಲನ ಫೋನ್ ಹೆಂಗೂ ಆನ್ ಆಗೈತೆ, ಫೋನ್ ಮಾಡ್ತಾ ಇದ್ದಾರೆ, ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಏನು ಸ್ವಿಚ್ ಆಫ್ ಮಾಡಿಲ್ಲ, ಸ್ವಿಚ್ ಆಫ್ ಮಾಡಿ ಸಿಮ್ ತೆಗ್ದಾಕ್ಬಿಡೋರು ಯಾರನ. ಆದರೆ ಇವಾಗ ಸ್ವಿಚ್ ಆಫ್ ಆಗಿಲ್ಲ, ಫೋನು ರಿಂಗ್ ಆಗ್ತೈತೆ. ಅದಕ್ಕೇ ಬೇಗ ಹುಡುಕ್ಬೋದು ಅಂತೇಳಿ ಹೇಳವ್ರೆ. ಸಿಗಬೇಕು, ಸಿಕ್ತಾಗ ಅವಾಗ ಹೇಳ್ತೀನಿ. ನಾನು ಮಾತ್ರ ಬಿಡಲ್ಲ ಕಣೆ. ಸಿಕ್ಕಿಬಿಟ್ರೆ ಅದು ಯಾರು ತಗೊಂಡವ್ರೆ ಅಂತ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನಗೇನ ಆ ಜೀವಿತನ ಗಂಡ ತಗೊಂಡಿರ್ಬೇಕು, ಅವಳು ತಗೊಂಡಿಲ್ಲ. ಅವಳು ತಗೊಂಡಿದ್ರೆ ಗೊತ್ತಾಗೋದು, ಅವಳು ತಗೊಂಡಿಲ್ಲ. ಆ ಜೀವಿತನ ಗಂಡ ತಗೊಂಡಿರ್ಬೇಕು. ಅವಳಿಗೆ ಅದೇ ಅವಳು ಹಂಗಿದ್ದಿದ್ರೆ ಅವಳು ಎದ್ರಿಕೊಬಿಡೋಳು. ನನಗೇನ ಅವಳು ತಗೊಂಡಿಲ್ಲ, ಅವಳು ಗಂಡ ತಗೊಂಡವನೇ. ಆ ಕುಡುಕ್ ನನ್ನ ಮಗ ತಿಕ್ಕಲು ಸುಬ್ಬ ಅಂತ. ಆ ಸುಬ್ಬ ತಗೊಂಡಿರ್ಬೇಕು ಅಂತ ನನಗೆ. ಕುಡ್ಕೊಂಡು ಬಂದವನೇ ಏನು ಹಬ್ಬ ಮಾಡ್ತಾನೆ, ಕೈಯಾಗ ದುಡ್ಡು ಇದ್ದಾವೆ ಅಂತಾನೆ. 10,000 ರೂಪಾಯಿ ಐತೆ ನನ್ನ ಹತ್ರ, ನೀವು 10,000 ರೂಪಾಯಿ ದುಡ್ಡು ಕಳೆದಿತ್ತು ಅಂತಿದ್ರಲ್ಲ, ಅದಕ್ಕೇನಂತ ದುಡ್ಡು ಇದ್ದಾವೆ ಅಂತ ಹೇಳ್ತಿದ್ದ. ನನ್ನ ಮಗನೇ ತಗೊಂಡಿರೋದು ಮಾಲಕ್ಕ, ಅವನೇ ತಗೊಂಡಿರೋದು. ಅವನು ಬಿಡ್ರೆ ಇನ್ನು ಯಾರು ತಗೊಂಡಿಲ್ಲ. ಇವಾಗೆಲ್ಲನ ಚೆಕ್ ಮಾಡಿಸ್ತಾ ಗೊತ್ತಾಗುತ್ತಾಗ ಅವಳಿಗೂ ಸೇರಿಸಿ ಕೊಟ್ಟುಬಿಡ್ತೀನಿ. ಅವಳು ಏನಾನ ಹೇಳ್ಕೊಟ್ಟಿರ್ತಾಳೆ ಗಂಡುಗೆ. ಅವಳು ಎಂತಾಳು ಅವಳು, ಅಬ್ಬಬ್ಬ ಅವಳು ಜೀವಿತ ಸರಿಯಾಗೆ ಬೈಕೊಂಡಿದ್ದೀನಿ. ನಾನು ಅದಕ್ಕೆ ಹಂಗೆ ಅಂದ್ಕೊಂಡೆ, ಇವಳು ಮಾಡಿರೋಕ್ಕಿಲ್ಲ ಸಾಮಾನ್ಯ ಅಂತ ನನಗೂ ಹಂಗೆ ಅನ್ನಿಸ್ತು. ಆದರೆ ಸರಿಯಾಗಿ ಮಾಡ್ತೀನಿ, ಏನು ಮಾಡ್ಬೇಕಾದನ್ನು. ನನಗೇನನ್ನ 100% ನನ್ನ ಮಗನೇ ತಗೊಂಡಿರೋದು. ಇವಾಗೆಲ್ಲ ಸಿಗೆ ಬೀಳ್ತಾನೆ ತಗ. ಅಕ್ಕ ನನ್ನ ಮಗ, ಅವನಿಗೆ ಗೊತ್ತಾಗಲ್ಲ. ತಿಕ್ಲು ನನ್ನ ಮಗ, ತಿಕ್ಲು ಸುಬ್ಬ ಒಂದು ಬರೀ ಮಾತಾಡ್ತಾನೆ ಅಷ್ಟೇ. ಅವಾಗಿಂದ ಯಾಕೆ ಜಗಳ ಸರಿಯಾಗಿ ಹಿಡ್ಕೊಂಡು ಹೊಡಿತಾ ಇದ್ದಾನೆ. ಅದಿಲ್ಲಿ ಸುಮ್ಮನೆ ಸರಿಯಾಗಿ ಹೋದ್ರೇನೆ ಮತ್ತು ಗೊತ್ತಾಗದ ಅವಳಿಗೆ. ನಾನು ನೋಡಿದೆ ಯಾಕೆ ಹಿಡ್ಕೊಂಡು ಹೊಡಿತಾ ಇದ್ದ. ಯಾಕ ನನ್ನ ತಮ್ಮನ್ನೇನೋ ನೋಡ್ತಾ ನಿಂತ್ಕೊಂಡಿದ್ಲಂತೆ. ಅದಕ್ಕೆ ಏನೋ ಅದನ್ನಂತಪ್ಪ. ಅದಿಲ್ಲಿ ಸುಮ್ಕಿರಿ ಇವಾಗ. ನನ್ನ ಮಗ ಅದಕ್ಕೆ ತಲೆ ಕೆಡಿಸ್ಕೊಂತಾನೆ, ಕುಟುಕ್ ನನ್ನ ಮಗ. ಅವನ್ನ ಯಾಕೆ ನೋಡ್ತಾ ನಿಂತ್ಕೊಂಡಿದ್ದೆ ನೀನು, ಯಾಕೆ ನೋಡ್ತಾ ನಿಂತ್ಕೊಂಡಿದ್ದೆ ಜೀವಿತ ಅಂತ ಹೇಳಿ ಗಲಾಟೆ ಮಾಡ್ತಿದ್ದ. ನಾವು ನಿಂತ್ಕೊಂಡು ನೋಡ್ತಿದ್ವಿ. ಆಗ್ಬೇಕಳಿ ಸರಿಯಾಗಿ ಆಗ್ಬೇಕಂದ್ರೆ ನನ್ನ ಮಗನೇ ತಾಂಡವನೇ ಅನ್ಸುತ್ತೆ. ಕೈಯಾಗ 1 ರೂಪಾಯಿ ದುಡ್ಡು ಇರಲಿಲ್ಲ, ಕೆಲಸಕ್ಕೂ ಹೋಗಿಲ್ಲ, ನಿಂಗೆ ಎಲ್ಲಿಂದ ಬಂತು ಕುಡಿಯೋಕೆ ಅಂತ ಮಾತಾಡ್ತಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡ್ವಿ ನಾವು. ಅವನೇ ತಾಂಡಿರೋದು ಅನ್ನಿಸ್ತೈತೆ. ಹೆಂಗೋ ಹೊತ್ತಾಗೆ ಸ್ವಿಚ್ ಆಫ್ ಮಾಡ್ಕೊಂಡಿಲ್ವಲ್ಲ, ಸಿಗೆ ಬೀಳ್ತಂತಾಗ ಫೋನು ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ. ಬಿಡತ್ತ ಅಂತ ಸುಮ್ಮನಾಗ್ಬಿಡ್ತಾರೆ, ತಲೆ ಕೆಡಿಸ್ಕೊಂಬಲ್ಲ ಅಂತೇಳಿ ಅಂದ್ಕೊಂಡವನವನು. ಮತ್ತು ನನಗಂತೂ ಅಷ್ಟಿಷ್ಟು ಸಿಟ್ಟು ಬಂದಿಲ್ಲ. ಸಿಕ್ಕಿದ್ರೆ ಸಾಕಪ್ಪ, ಅದು ಯಾರು ತಗೊಂಡ್ರೆ ನಾನೆಲ್ಲ ಅವಳು ಏನಾನ ಮಾಡಿದ್ದಾಳೇನೋ ಅಂತ ಅಂದ್ಕೊಂಡೆ. ಅವಳು ಮಾಡಿರೋಕ್ಕಿಲ್ಲ ಸಾಮಾನ್ಯ. ಇಲ್ಲ ಅವಳು ಮಾಡಿಲ್ಲ. ಒಂದಿಟ್ಟು ಎದ್ರಿಕೊಂತಾಳೆ, ಅವಳು ಮಾಡಿಲ್ಲ. ಯಾವ ಮೊನ್ನೆ ನನಗೆ ಬಿಳ್ಸಕ್ಕೆ ಹೋಗಿ 50,000 ರೂಪಾಯಿ ದಂಡ ಕಟ್ಕೊಟ್ರು, ಅವಾಗಿಂದನ ಎದ್ರಿಕೊಂತಾಳೆ. ಅವ್ರ ಅತ್ತೆ ಬಿಳಿಸಿದ್ಲಲ್ಲ, ಅವಳವಾಗಿಂದ ಅಂಥವೆಲ್ಲ ಮಾಡಲ್ಲ. ಅವ್ನು ಬೈದಿದ್ನಲ್ಲ ಅವ್ರ ಮಾಮ, ಅವಾಗಿಂದನ ಅಂತ ಮಾಡಲ್ಲ. ಅವಳು ಸೈಲೆಂಟ್ ಆಗಿಲ್ಲ. ಇವಾಗ ಇವನ್ನೆಲ್ಲ ಮಾಡಿರ್ಬೇಕು. ಇವ್ರು ಕುಡುಕ್ ನನ್ನ ಮಗ, ಕುಡಿಯೋಕ್ಕೆ ದುಡ್ಡಿಲ್ವಲ್ಲ, ಕುಡಿಯೋಕ್ಕೆ ದುಡ್ಡು ಬೇಕು ಅಂತೇಳಿ ಎಲ್ಲ ಕಳ್ತನ ಮಾಡಿದಾನೆ. ಸಿಗ್ತಾ ಮಾತಾಡ್ತೀನಿ. ಇವಾಗ ಹೋಗ್ಯವ್ರು ನನ್ನ ತಮ್ಮನು, ಅಯ್ಯಪ್ಪ ಎಲ್ಲರೂ ಹೋಗ್ಯವ್ರು. ನಮ್ಮ ಮಾಮಂತೂ ಬಾಯಿಗೆ ಬಂದಂಗೆ ಬೈತೈತೆ ನಮಗೆ, ನಿಮ್ಗೊಂದು ಸ್ವಲ್ಪನ ಜವಾಬ್ದಾರಿ ಇಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಆಗ್ತಾ ಅಂತವು ಎಲ್ಲ ಸುಧಾರಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಇನ್ನೇನು ಮಾಡೋದು ಹೇಳು. ಎಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಬೇಕೇನಮ್ಮ. 10,000 ರೂಪಾಯಿ ದುಡ್ಡು ಹೋದ್ರೂ ಹೋಗಲಿ, ಫೋನನ್ನು ಸಿಗ್ಬೇಕಾದ್ರೆ ಓಟುನ ಅದು ಇದು ಇಕ್ಕೆಣಿತಾಯಪ್ಪ. ನಂಬರ್ಗಳು ಎಂದೆಂದು ಫೋನ್ ಆಗಲಿ ಆತು ಕಳೆದಿರ್ಲಿಲ್ಲಮ್ಮ. ಇವಾಗ ಅದು ಹೆಂಗೆ ಇದಾಯ್ತಾ ಏನೋ ನೋಡೋದು ಗ್ರಾಚಾರ ಅದು. ನಾನೆಲ್ಲ ಇಲ್ಲೆಲ್ಲ ಆಳ್ಕೊಂಡಿದ್ವ, ನೀರೆಲ್ಲ ಬಿದ್ದಿತ್ತೊಳಗೆ. ಅದಕ್ಕೆ ಬಿಡತ್ತ ಜಲ್ದಿ ಹಿಂಗೆ ಹೋಗಿ ಹಿಂಗೆ ಇಸ್ಕೊಬರೋಣಂತ ಆ ಮನೆ ಏನೋ ಮಾತಾಡ್ತಾನೆ. ಇಲ್ಲ ಇಸ್ಕೊಬಿಟ್ಟೈತೆ, ಅಲ್ಲಿ ಸ್ವಲ್ಪ ಟೈಮ್ ಆಗೈತೆ. ಅದಕ್ಕಾಗಿನ ಎಲ್ಲ ಕಳ್ದಂಗೆ ಆಯ್ತು ಅಷ್ಟೇ. ಏನು ಮಾಡೋದಮ್ಮ, ನಮಗೆ ನೆನ್ನೆಸಿಂದ ನನಗೆ ಬೇಜಾರಾಯಿತು. ನನಗೆ ಅಷ್ಟೇ ಕಣೆ, ಒಂದು 10 ರೂಪಾಯಿ ಕಳೆದ್ರೂ ಭಾಳ ಬೇಜಾರಾಗುತ್ತೇವೇನು. ಫೋನ್ ಹೇಳೋಕೆ ದುಡಿಯೋದು ಎಷ್ಟು ಕಷ್ಟ, ಕಳ್ಕೊಂಬೋದು ಅಂತಂದರೆ ಎಷ್ಟು ಕಷ್ಟ ಹೇಳಿನ. ಹೊಸ ಫೋನೇನು ತಗೊಂಡಿತ್ತು 20,000 ರೂಪಾಯಿದು ಮೊನ್ನೆ ಒಂದು ವರ್ಷನ ಏನೋ ಆಗೈತಿ. 20,000 ರೂಪಾಯಿ ಅಂದರೆ ಚೆನ್ನಾಗಿ ಇಕ್ಕೇಣಿತ್ತು ಫೋನ್ ಮಾತ್ರ. 20,000 ರೂಪಾಯಿ ಕೊಟ್ಟು ತಗೊಂಡು ಹೇಳಪ್ಪ ಹೊಸ ಫೋನ್ ತಗೊಂಡು ಇನ್ನೆಲ್ಲ ಕಳ್ಕೊಬೇಕಂತಂದರೆ 10,000 ರೂಪಾಯಿ ಆಗಲಿಲ್ಲ ಯಾರು ಕೊಡ್ತಾರೆ ಹೇಳು. 10 ರೂಪಾಯಿ ಇಲ್ಲ ಅಂತಂದ್ರೂ ಯಾರು ಕೊಡಲ್ಲ. ನನಗೂ ಅದೇ ಚಿಂತೆ.
ನೋಡಪ್ಪ 10 ರೂಪಾಯಿ ಇಲ್ಲ ಅಂತಂದರೆ ಯಾರು ಕೊಡಲ್ಲ, ಸುಮ್ಮನೆ ಕಳ್ದಾಕಂಡಂಗೆ ಆತಲ್ಲಪ್ಪ ಅಂತೇಳಿ ನನಗೂ ಅದೇ ಒಂಥರ ಬೇಜಾರು ಕಣೆ. ಅಯ್ಯೋ ಬೇಜಾರು ಅಂದ್ರೆ ಬೇಜಾರು. ಬಿಡಕ್ಕಾತ, ತಲೆ ಕೆಡಿಸ್ಕೋಬೇಡ, ಸಿಗುತ್ತೆ ನನಗೆ ಅನಾನ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಅಣ್ಣಯ್ಯ ಯಾರಿಗೇನು ಮೋಸ ಮಾಡಿರೋದಿಲ್ಲ, ಯಾರಿಗೇನು ಅನ್ಯಾಯ ಮಾಡಿರೋದಲ್ಲ, ಸಿಕ್ಕೇ ಸಿಗುತ್ತೆ. ಸಿಗುತ್ತೆ, ಆರಾಮಾಗಿರು, ನೀನೇ ಆ ತಲೆ ಕೆಡಿಸ್ಕೋಬೇಡ, ಸಿಗುತ್ತೆ. ಯಾಕಂದರೆ ಅಣ್ಣಯ್ಯ ಎಷ್ಟು ಒಳ್ಳೆಯದು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ, ಎಷ್ಟು ಕಷ್ಟಪಟ್ಟು ದುಡ್ದೈತೆ, ಎಂಥ ಮನುಷ್ಯ ಅಂತ ನನಗೆ ಗೊತ್ತೈತಿ. ಹಂಗೇನ ಯಾರಿಗಾನ ಮೋಸ ಮಾಡಿರೋದು ಎಲ್ಲಾನ ಸಿಕ್ಕಿರೋದಾದರೆ ಬಿಡತ್ಲಾಗೆ ಹೋದ್ರೂ ಹೋಗುತ್ತೆ, ಮೋಸ ಮಾಡಿರೋದು ಅಂತ ಅನ್ಬೋದು. ಆದರೆ ಕಷ್ಟಪಟ್ಟು ದುಡ್ದಿರೋದು ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ ಬಿಡಾಕ. ನಾನು ಹಂಗೆ ಅಂದ್ಕೊಂಡಿರೋದು ವಿನು ಏಮು, ನಾನು ಒಂಥರ ನಂಬಿಕೆ ಇಟ್ಕೊಂಡಿದ್ದೀನಿ, ಸಿಕ್ಕೇ ಸಿಗುತ್ತೆ. ನಮ್ಮ ಅಪ್ಪನ ಫೋನ್ ಆಗಲಿ ಏನೂ ಕಳೆಯಲ್ಲ, ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾಕಂದರೆ ನನ್ನ ಗಂಡ ನೀನು ಯಾರಿಗೇನು ಮೋಸ ಮಾಡಿಲ್ಲ, ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರ್ದೇನು 1 ರೂಪಾಯಿ ತಿಂದಿಲ್ಲ. ಇನ್ನು ಯಾರಿಗಾನ ಕಷ್ಟ ಅಂತಂದರೆ ಯಪ್ಪ ಅಯ್ಯೋ ಅಂಬುತ್ತೆ. ಒಳ್ಳೆ ಮನುಷ್ಯ ನನ್ನ ಗಂಡ. ಇವತ್ತು ಹಿಂಗಾಯತೆ ಅಂತಂದರೆ ನನಗೂ ಒಂಥರ ಬೇಜಾರೇನೆ, ಆದರೂ ಸಿಕ್ಕೇ ಸಿಗುತ್ತೆ ಎಂಬುದು ಒಂದಿಷ್ಟು ನನಗೆ ಧೈರ್ಯ. ನನ್ನ ಗಂಡ ಇವತ್ತು ಭಾಳ ನಿಯತ್ತಾಗಿರೋ ಮನುಷ್ಯ ಅಂತ ನನಗೂ ಒಂಥರ ಹೆಮ್ಮೆ. ಸಿಗುತ್ತಕ್ಕ, ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ತಾತ ಅಂತೂ ಯಾವಾಗಲೂ ಹೇಳ್ತಿರುತ್ತೆ, ನೀವು ಜಪಾನ್ದಾಗ ಇಕ್ಕೆಮಲ್ಲ ಅಂತ ಯಾವಾಗಲೂ ಹೇಳ್ತಾ ಇರುತ್ತೆ ನೋಡು. ಅದಕ್ಕೆ ಮತ್ತೆ ಹಿರಿಯರು ಹೇಳಿದ್ದಾಗ ಕೇಳಬೇಕು ಅಂಬೋದಲ್ವೇನಕ್ಕ. ಅಯ್ಯೋ ನಮ್ಮ ಮಾಮ ಅಂತೂ ಅವಾಗಿಂದಲ್ಲ ಅದನ್ನೇ ಹೇಳ್ತಾ ಐತೆ, ಅಯ್ಯೋ ಜಪಾನ್ದಾಗ ಇಕ್ಕೇಳ್ರಿ ಅಂತಂದೆ, ನೀವು ಜಪಾನ್ದಾಗ ಇಕ್ಕೆಲಿಲ್ಲ ಅಂತ. ಬಡ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದೆ. ಇವಾಗ ಫೋನ್ ಅದು ಸ್ವಿಚ್ ಆಫ್ ಆಗಿಲ್ವಲ್ಲ, ಅದಕ್ಕಾಗಿನ ಬೇಗ ಕಂಡುಹಿಡಿದ್ಬಿಡ್ಬೋದು ಎಲ್ಲೈತೆ ಏನು ಅಂತ ಹೇಳಿ. ನನ್ನ ತಮ್ಮ ಫೋನ್ ಮಾಡ್ತಾನೆ ಈಗಲಾಗ್ಲನ, ಅದು ಎಲ್ಲೈತೆ ಏನು ಅಂತ ಕಂಡುಹಿಡಿತಾರೆ, ಟ್ರ್ಯಾಕ್ ಮಾಡ್ತಾರೆ. ಬಿಡಲ್ಲ, ಅವ್ನು ಕೊಡೋತಕ್ಕೆ ಬಿಡಲ್ಲ, ಅದು ಯಾವಂತ ತಗೊಂಡವನಿ ಅಂತ. ಅವನೇ ತಾಂಡಿಕ್ಕೊಂಡಿರೋದು ಅಂತ ನನಗೆ ಅನ್ನಿಸ್ತಾ ಐತಿ. ಅವಳು ಹಂಗೆ ಅಂತಿದ್ಲಲ್ಲ, ಕುಡಿಯೋಕೆ ನೀನು ದುಡ್ಡು ಎಲ್ಲಿಂದ ಬಂತು, ಕೆಲಸಕ್ಕೂ ಹೋಗಿಲ್ಲ, ಯಾರಪ್ಪನ ಕೊಡ್ತು ಕಳ್ಸೋರೆ, ಯಾರು ದುಡ್ಡು ಕೊಟ್ಟವ್ರೆ, ಯಾರ ಸಾಲ ಮಾಡ್ಕೊಂಡವನಿ ಅಂತ ಹೇಳ್ತಿದ್ರು. ಅದಕ್ಕೆ ನನ್ನ ತಗೈತೆ ನಾನು ದುಡಿದಿದ್ದೀನಿ ಅಂತ ಹೇಳ್ತಿದ್ದ. ಹತ್ರ ದುಡಿತಾನೆ ಅಂತ ರಜ್ಜಿನೂ ಅವಳು ಬೈತಿದ್ರು. ನನಗೆ ಅವಾಗ ಹಂಗೆ ಅನ್ನಿಸ್ತು. ಇವಾಗ ನಾವು ನೋಡ್ದಲ್ಲೇ ಮಾಡ್ದಲ್ಲೇ ಮಾತಾಡೋಕ್ಕಾಗಲ್ಲ. ಅವನೇನೋ ರೆಡ್ಡಿ ಹೆಣ್ಣತ್ತಿಗೆ ಬಿದ್ದರೆ ನಾವು ಬೇಕಾದ್ರೆ ಕೇಳ್ಬೋದಾಗಿತ್ತು. ನೋಡ್ದಲ್ಲೇ ಮಾಡ್ದಲ್ಲೇ ಹೆಂಗೆ ಮಾತಾಡೋಣ ಹೇಳುವಿನು? ಮಾತಾಡೋಕ್ಕೆ ಆಗಲ್ಲ ಹೇಳಕ್ಕ. ಈಗ ನೋಡಿದರೆ ಮಾತಾಡ್ಬೋದು, ನೋಡಲಿಲ್ಲ ಅಂತಂದ್ರೆ ನಾವು ಹೆಂಗೆ ಮಾತಾಡ್ಬೇಕು ಹೇಳು? ಹೆಂಗೆ ಮಾತಾಡೋಣ? ಈಗ ಯಾರನ್ನಾಗಲಿ ಹೋಗಿ ಕೇಳಿದ್ರು ಅವಳು ಎಷ್ಟು ಜೋರು ಮಾಡ್ತಾಳೆ, ಅಯ್ಯೋ ನನ್ನ ಗಂಡ ತಾಂಡಿದಾನೆ ಅಂತ ಏನೋ ನೀನು ನೋಡಿದ್ದೆ, ನನ್ನ ಗಂಡನ ಕಳ್ಳ ಅಂತೀಯಲ್ಲ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅದಕ್ಕೇ ನೋಡಿ ಮಾಡಿ ಮಾತಾಡ್ಬೇಕು ತಡಿ. ಅದೇನಾಗುತ್ತೆ ಆಗಲಿ ನೋಡೋಣ, ನೋಡಿ ಮಾಡಿ ಮಾತಾಡಬೇಕು. ಯಾರಾದ್ರೂ ಹಂಗೆ ಹೇಳ್ತಾರೆ, నేను ನೋಡಿದ್ದೆ ನಮ್ಮ ಇನ್ನು ಸುಮ್ಮನೆ ಅವನ ಮೇಲೆ. ಅದ್ರವ್ವ ಕೋಮ್ಲಿ ಅಂತೂ ಯಪ್ಪ ಅಯ್ಯಮ್ಮ ಏನಾನ ಒಂದೀಟು ಹಂಗೇನ ಆಗ್ಬಿಟ್ರೆ, ನೀನೇ ನೋಡಿದ್ದೆ ನನ್ನ ಮೊಮ್ಮಗನ ಕಳ್ಳ ಅಂತೀಯಲ್ಲ ಅಂತ ಏನು ಅವನು ಕುಡ್ಕಾಗಿದ್ರು ಬಿಟ್ಕೊಡಲ್ಲ ಮೊಮ್ಮಗನ್ನ. ನನ್ನ ಕಳ್ತನೇ ಮಾಡಿರ್ಲೇಳು ಆ ಅಮ್ಮ ಏನೇ ಅಂತಂದ್ರೂ ಮೊಮ್ಮಗನ ಮಾತ್ರ ಬಿಟ್ಕೊಡಲ್ಲ. ನನ್ನ ಮೊಮ್ಮಗ ಅಂತಾನು ಇಂತಾನು. ಅಯ್ಯೋ ಯಪ್ಪ ನೋಡ್ಬೇಕಾ ಅಮ್ಮ ಮಾತಾಡೋದ ಹೆಂಗೆ ಮಾತಾಡ್ತಾಳೆ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅವನೇ ತಾಂಡಿರೋದು ಅಂತ ನಾವು ಮಾಲಕ್ಕನಿಗೆ ಬಂದು ಹೇಳ್ತಾ ಇದ್ದೀವಿ. ನಾವು ಅಕ್ಕನ ಕೈ ಸಿಕ್ಕಿಬಿಟ್ರೆ ಏನೆಲ್ಲ ಗ್ರಾಚಾರ ಬಿಡಿಸ್ಬಿಡುತ್ತಾ ಅವನ್ನ ತಿಕ್ಕ ಸುಬ್ಬನ್ನ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.